ಹಾಯ್ ಹಲೋ ಸ್ವೀಟಾರ್ಟ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸೆಷನ್ ಏನು ಅಂತಂದರೆ ನಾವೆಲ್ಲರೂ ಮನೆ ಮಕ್ಕಳೆಲ್ಲ ಎಲ್ಲಿಗೆ ಹೋಗ್ತಾ ಇದ್ವಿ? ಎಕ್ಸಿಬಿಷನ್ಗೆ ಹೋಗ್ತಾ ಇದ್ವಿ. ನಮ್ಮ ಚೋಟಾಣಿ ನೋಡಿಲಿ ಎಲ್ಲಿ ಹೋಗ್ತಾ ಇದ್ವಿ ಚೋಟ ಬುರ್ರ ಹೇಳವ ಒಂದ್ಸರಿ ಹೇಳವ ಫಿಶ್ ಹಾಯ್ ನಿದ್ದೆ ಮೂಡಲಿದ್ದಾರೆ ಮಾತಾಡಲ್ಲ ನಡಿ. ನಾನು ಬೇಕು ಅಲ್ಲಿ ಒಳಗಡೆ ಓಡಾಡ್ತಾನೆ ಅವನು. ಎಲ್ಲರೂ ಹೋಗ್ತಾ ಇದ್ದೀವಿ, ನಮ್ಮಮ್ಮ ನಾನು ನಮ್ಮ ಮಕ್ಕಳೆಲ್ಲ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಸ್ಮೈಲಿಂಗ್ ಹೆಂಗಿರುತ್ತೆ ಅಂತ ಇವತ್ತೇ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಹೇಗಾಗುತ್ತೆ ಅಂತ ನೋಡ್ತೀನಿ. ಅವ್ನು ತಲೆ ಬಸ್ತಾರೆ ಈ ಸೀರೆ ಒಂದಿನ ನಾನು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಅಮ್ಮ ಅಂತೂ ಕೂತ್ರು ಇದೆ ಸೀರೆ, ನಿತ್ರು ಇದೆ ಸೀರೆ. ಆ ಸೀರೆ ಹಳೇದು ಫುಲ್ಲು ಹಳೇದು ಮಾಡಾಕ್ಬಿಟ್ಟದೆ. ಇನ್ನು ಮೌಲ್ಯವರೇ ಎಲ್ಲಿ ಹೊರಟಿದ್ದೀರಿ? ಕಾಣದಿರೋದು. ಡಿಂಪಲ್ ಅವರೇ ಎಲ್ಲಿ ಹೊರಟಿದ್ದೀರಿ? ಡಿಂಪಲ್ ಅವರೇ ಎಕ್ಸಿಬಿಷನ್ ಏನು ಮಾಡಕ್ಕೆ ಹೋಗ್ತಾ ಇದ್ದೀರಾ? ಹೌದಾ, ಆಯ್ತು ಆಯ್ತು ಆಯಿತು, ನೋಡೇ ಬಿಡೋಣ. ನೋಡಿ ಅಲ್ಲ ಒಂದು ಹುಡುಗಿಯ ಆಲ್ರೆಡಿ ಬಂದೇ ಆಯ್ತು ತಾ ವಿಡಿಯೋಗೆ. ಅಯ್ಯೋ ಬಂದಾದ್ಮೇಲೆ ಏನೋ ಬಾಕ್ಲಕ್ಕಂಡದ್ದು. ನಾವು ಬಂದಿದ್ದು ನಮ್ಮ ಹಾಸನದಲ್ಲಿ ನಡೆಯುತ್ತಿರುವಂತಹ ಎಕ್ಸಿಬಿಷನ್ ನೋಡಲಿಕ್ಕೆ ಅಂತ ಬಂದ್ವಿ. ಎಕ್ಸಿಬಿಷನಲ್ಲಿ ಎಲ್ಲರೂ ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತ ನೋಡುವ ಬನ್ನಿ. ಹಾಗೆ ಮೊದಲಿಗೆ ಟಿಕೆಟ್ ತಗೊಂಡ್ವಿ. ಟಿಕೆಟ್ ಒಬ್ಬರಿಗೆ 80 ರೂಪಾಯಿ. ಆಲ್ರೆಡಿ ಎಂಟ್ರಿ ಆಗ್ತಾಯಿದ್ವಿ. ನೋಡಿ ಒಳಗಡೆ ಹೇಗಿದೆ ಹೇಳಿ, ಎಲ್ಲ ಫುಲ್ ಫಿಲ್ಮಲ್ಲಿ ಹೆಂಗೆ ನೀಲಿ 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 ಥರ ಇತ್ತು ಹಾಗಿದೆ. ಹಾಗೇ ಲೇಸರ್ ಲೈಟ್ ಕೂಡ ಪಾಸ್ ಆಗ್ತಾಯಿತ್ತು. ಅವತಾರ್ ಮೂವಿಯಲ್ಲಿ ಇರುವಂತಹ ಒಂದೊಂದು ಶಾರ್ಟ್ಸ್ಗಳನ್ನು ಕೂಡ ಅಲ್ಲಿ ಅಂದರೆ ಚಿತ್ರಗಳನ್ನು ತೆಗೆದು ಆ ಕಡೆ ಈ ಕಡೆ ವಾಲ್ಗಳಲ್ಲಿ ಪೇಸ್ಟ್ ಮಾಡಿದ್ದಾರೆ. ಸೊ ಹಾಗೆ ನಡ್ಕೊಂಡು ಒಳಗಡೆ ಸಾಗ್ತಾಯಿದ್ವಿ. ನಮ್ಮ ಪಾಪು ಜೊತೆಗೆ ಬರ್ತಾಯಿದ್ವಿ. ನೋಡಿ ಇಲ್ಲಿ ಎಂಟ್ರಿ ಆದ ತಕ್ಷಣ ಯಾವ ರೀತಿಯಾಗಿ ಮಾಡಲ್ಪಟ್ಟಿದ್ದಾರೆ ಅಂತ ಎಲ್ಲ ಲೈಟ್ಗಳು ಮತ್ತು ಬ್ಲೂ ಥರ ಇದು ಮಾಡಿ ಪ್ರತಿಯೊಂದು ಫ್ಲವರ್ಗೆ ಥರ್ಮೋಕೋಲ್ ಶೀಟಿಂದ ಅದನ್ನು ಕಟ್ ಮಾಡಿ ಒಂದೊಂದು ಲೈಟನ್ನು ಫೋಕಸ್ಡಾಗಿ ಹಾಕಿ ಚೆನ್ನಾಗಿ ಮಾಡಿದರು. ತುಂಬ ಚೆನ್ನಾಗಿತ್ತು. ಆ ಫ್ಲವರ್ಸ್ ಇರ್ಬೋದು, ಮ್ಯಾಜಿಕಲ್ ಫ್ಲವರ್ ಥರ ಕಾಣಿಸ್ತಾ ಇತ್ತು. ನೋಡೋದಕ್ಕೆ ತುಂಬ ಕ್ಯೂಟ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು. ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತಂದರೆ ತುಂಬ ಅವತಾರ್ ಫಿಲಮ್ ರೀಕ್ಯಾಪ್ ಮಾಡ್ದಂಗೆ ಫೀಲ್ ಆಗ್ತಾ ಇತ್ತು. ಸೊ ಸ್ವಲ್ಪ ಫೀಲ್ ಕೂಡ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು. ನೋಡಿ ಒಂದೊಂದು ಕೂಡ ಎಷ್ಟು ಚೆನ್ನಾಗಿ ಟೈಮ್ ಕೊಟ್ಟು ರೆಡಿ ಮಾಡಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನಾವಂತೂ ಅವತಾರ್ ಫಿಲಮ್ ತೆಗೆಯುವಂತಹ ಸೆಟ್ಟಿಗೆ ಹೋಗಿದ್ವೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಂತೂ ನೋಡಿದಾಗ ಆ ಫೀಲೇ ಬರ್ತಾಯಿತ್ತು. ಮೇ ಬಿ ನಾವು ಅದೇ ಸೆಟ್ಟಲ್ಲಿ ಇದ್ದೀವೇನೋ ಅನ್ನೋ ಥರ ಫೀಲ್ ಬರ್ತಾಯಿತ್ತು. ತುಂಬಾ ಖುಷಿಯಾಯಿತು. ಎಷ್ಟು ಒಂದು 20 ನಿಮಿಷ ಅಲ್ಲಿ ನೋಡೋದಕ್ಕೆ ಟೈಮ್ ತೊಗೊಂಡ್ವಿ ಅಂತ ಅನಿಸುತ್ತೆ. ಆ 20 ನಿಮಿಷನೂ ಬೋರ್ ಹೊಡಿಲಿಲ್ಲ, ಸಾಕಪ್ಪ ಹೋಗೋಣ ಅಂತ ಅನ್ನಿಸ್ಲಿಲ್ಲ. ಒಂದೊಂದು ನೋಡ್ತಾ ಇದ್ರೂ ನಿಂತ್ಕೊಂಡು ನೋಡುವ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ಫೀಲೇ ಕೊಡ್ತಾಯಿತ್ತೆ ಹೊರ್ತು ಸಾಕು ಮನೆಗೆ ಹೊರಟ್ಬಿಡೋಣ ಅನ್ನೋ ಫೀಲ್ ಅಂತೂ ಕೊಡಲಿಲ್ಲ. ಅದಂತೂ ತುಂಬ 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 ಖುಷಿ ನೀಡ್ತಾಯಿತ್ತು. ಒಂದು ನೋಡಿದ್ರೆ ಇನ್ನೊಂದು ನೋಡೋಣ, ಇನ್ನೊಂದು ನೋಡಿದ್ರೆ ಇನ್ನೊಂದು ನೋಡೋಣ ಅನ್ನೋ ಥರನೇ ಇತ್ತು. ಆ ಮ್ಯಾಟ್ಸ್ ಎಲ್ಲ ಕೊಟ್ಟಿದ್ದಂತಹ ಲೈಟಿಂಗ್ ಆಗಿರ್ಬೋದು, ಆ ಫ್ಲವರ್ಸ್ಗೆ ಪಟಾಕಿ ಮಾಡಿರುವಂತಹ ಎಫೆಕ್ಟ್ಸ್ ಇರ್ಬೋದು, ತುಂಬ ಚೆನ್ನಾಗಿ ತುಂಬ ತುಂಬ ಅಟ್ರ್ಯಾಕ್ಟಾಗೇ ಇತ್ತು ಅಂತ ಹೇಳ್ಬೋದು. ನಮ್ಮ ಹಾಸನದಲ್ಲಿ ನಡೆದಂತಹ ಎಕ್ಸಿಬಿಷನ್ನಲ್ಲಿ ಅವತಾರ್ ಶೋ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇದು ಮೂಮೆಂಟ್ಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಮೂಮೆಂಟ್ಸ್ ಇದೆ. ನೋಡಿ ಎಷ್ಟು ಚೆನ್ನಾಗಿ ಮೂಮೆಂಟ್ಸ್ ಕಾಣಿಸ್ತಾ ಇದೆ ಅಲ್ಲ. ನನಗಂತೂ ತುಂಬಾ ಅಂದರೆ ತುಂಬಾ ಖುಷಿಯಾಯಿತು. ಹಾಗೆ ನೀವು ಕೂಡ ಪ್ರತಿಯೊಂದನ್ನು ಅಂದರೆ ಅಲ್ಲಿ ಮಾತಾಡಿದ್ರೆ ನಾನು ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಇದ್ದರೆ ಸೊ ಸಾಂಗ್ ಹಾಕಿದ್ರು, ಅದಕ್ಕೆ ಮಾಮೂಲಿ ಕಾಪಿ ರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಸಾಂಗ್ನ ಮ್ಯೂಟ್ ಮಾಡಿ ಫುಲ್ಲು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಮಾತಾಡಿದಂತಹ ಒಂದೇ ಒಂದು ವಾಯ್ಸ್ನ ಕೂಡ ನಾನು ತೊಗೊಳಕ್ಕಾಗಲಿಲ್ಲ. ಏನಕ್ಕೆ ಅಂತಂದರೆ ಒಂದೊಂದನ್ನು ಪರಿಚಯ ಮಾಡಿಕೊಡ್ತಾ ಇದ್ದೆ. ಏನಕ್ಕೆ ಅಂದರೆ ನನ್ನ ಮಗಳು ನೋಡಿದಂತಹ ಮೂವಿಯನ್ನು ನಾನು ಕೂಡ ಹಾಗೆ ಮಾತಾಡ್ಕೊಳ್ತಾ ಹೋಗ್ತಾ ಇದ್ದೆ. ಬಟ್ ಅದು ಸಾಂಗ್ ಇರೋದ್ರಿಂದ ಸ್ವಲ್ಪ ಕೇಳಿಸ್ಲಿಲ್ಲ, ಜೊತೆಗೆ ಅದನ್ನು ಹಾಕೋಕ್ಕಾಗಲಿಲ್ಲ. ಅದರಿಂದ ನನಗೆ ವಾಯ್ಸ್ ಓವರ್ ಕೊಡಬೇಕಾದಂತಹ ಸಂದರ್ಭ ಕೂಡ ಬಂತು.
ನೋಡಿ ಎಷ್ಟು ಚೆನ್ನಾಗಿ ನೀರು ನೋಡಿ ಹೆಂಗಿದೆ, ಕೆಳಗೆ ಹೋಯ್ತೀವಿ. ಹಾಗೆ ಅವತಾರ ಬರುವಂಥ ಹೀರೋ ಕಟೌಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಫನ್ ಏನಂತ ಅಂದರೆ ನಮ್ಮ ಪಾಪು ಅಲ್ಲಿ ಅವತಾರ ಇಲ್ಲಿ ನೋಡಿ ಹೆಂಗೆ ಮಾಡಿದ್ದಾರೆ, ಮಶ್ರೂಮ್ ಮಾಡಿರೋ ರೀತಿ ನೋಡಿ, ನಂಗಂತೂ ತುಂಬ ಖುಷಿ ಆಗ್ತಿತ್ತು. ಅಲ್ಲಿ ನೋಡಿ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾಯಿದ್ವು ಅಂತಲೇ ಹೇಳ್ಬೋದು. ಬಟ್ ಇನ್ನೊಂದೇನು ಅಂತಂದರೆ ನನ್ನ ತಂಗಿ ಮಗನ ಅಲ್ಲಿ ಬಿಟ್ಟರೆ ಅದು ಮೂಮೆಂಟ್ ಮಾಡೋದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಮೂಮೆಂಟ್ ಮಾಡೋದಕ್ಕೆ ಅವ್ನು ಬಿಟ್ಟರೆ ಅಲ್ಲಿ ನಿಲ್ತಾನೆ ಇರಲಿಲ್ಲ, ಹೆದರ್ಕೊಂಡ್ಬಿಟ್ಟ ಅವನು, ಸ್ವಲ್ಪ ಭಯಪಟ್ಬಿಟ್ಟ. ಸೊ ಅದನ್ನು ನೋಡಿ ನಮಗೂ ಕೂಡ ರಿಯಲಿಸ್ಟಿಕ್ಕಾಗಿ ಇತ್ತು ಅಂತಲೇ ಹೇಳ್ಬೋದು. ಸೊ ನಮಗೂ ಖುಷಿ ಆಯಿತು ತುಂಬಾ. ನಾನು ನೀವು ನೋಡಲಿ ಅಂತಲೇ ಸ್ಲೋಲಿನೇ ವಿಡಿಯೋ ಮಾಡಿದ್ದೀನಿ. ಏನಕ್ಕೆ ಅಂದರೆ ಪೂರ್ತಿಯಾಗಿ ನೀಟಾಗಿ ವಿವರವಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ತುಂಬ ಸ್ಲೋಗೇ ವಿಡಿಯೋ ಮಾಡಿದ್ದೀನಿ, ತುಂಬ ಫಾಸ್ಟ್ ಅಂತೂ ಮಾಡಿಲ್ಲ, ನಿಮಗೆ ಖುಷಿ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ನೋಡಿ ವಾಟರ್ ಬೀಳ್ತಾ ಇದೆ ಆ್ಯಕ್ಚುಲಾಗಿ ಅಲ್ಲಿ. ನಾವು ಅಲ್ಲಲ್ಲೇ ಸ್ವಲ್ಪ ಫೋಟೋಗಳ್ನೂ ತೊಗೊಂಡ್ವಿ. ಫೋಟೋಗಳು ತೊಗೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ, ಹಾಗೆ ಆ ಮಕ್ಕಳೆಲ್ಲ ಇದು ಹೀಗೆ ಇದು ಹಾಗೆ ಅಂತ ಎಲ್ಲ ಫುಲ್ ಅದ್ರ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು, ಅದು ಕೂಡ ಕೇಳಿಸ್ಕೊಳ್ತಾ ಇದ್ವು. ಜೊತೆಗೆ ಅವರು ಮೂಮೆಂಟ್ ಮಾಡೋ ಥರ ಮಾಡಿದ್ರಲ್ಲ, ಅದು ತುಂಬ ನನಗೆ ಕ್ಯೂರಿಯಸ್ ಆಗಿತ್ತು, ನೋಡೋ ಥರ ಇತ್ತು, ಇನ್ನೊಂದು ಸಾರಿ ನೋಡೋ ಥರ ಇತ್ತು. ಸೊ ತುಂಬ ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿದ್ದಾರೆ. ಆಮೇಲೆ ಯುನೀಕಾಗಿ ಅಂದರೆ ಅವ್ರಿಗೆ ಇವಾಗಿನ ಮಕ್ಕಳಿಗೆ ಯಾವ ರೀತಿ ಬೇಕು ಅನ್ನೋದನ್ನು ಯೋಚನೆ ಮಾಡಿ ಅದನ್ನೇ ಸಹ ಮಾಡಿದಾರಲ್ವ, ಅದು ಗ್ರೇಟ್ ಅಂತಲೇ ಹೇಳ್ಬೋದು. ಕೆಲವೊಂದೊಂದು ಸಾರಿ ಅಯ್ಯೋ ಸಾಕು ಬೋರ್ ಹೊಡಿತಾ ಇದೆ ಅನ್ನೋ ಥರ ಇರ್ತಿದೆ. ಬಟ್ ಇದಂತೂ ನಮಗೆ ಬೋರ್ ಅಂತ ಅನ್ನಿಸ್ತಾ ಇರಲಿಲ್ಲ. ಪ್ರತಿ ಒಂದೊಂದು ಕೂಡ ತುಂಬ ಇನ್ನೊಂದು ಸರಿ ನೋಡಬೇಕು, ಅಲ್ಲೇನೋ ಸ್ಪೆಷಲ್ ಇದೆ ಅನ್ನೋ ಥರನೇ ಇತ್ತು. ಆ ಫ್ಲವರ್ಗಳಂತೂ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಏನಕ್ಕೆ ಅಂದರೆ ಮೊದಲೇ ಫ್ಲವರ್ ಅಂದರೆ ಇಷ್ಟ, ಅದರಲ್ಲೂ ಈ ರೀತಿಯಾಗೆಲ್ಲ ಮಾಡಿದ್ದಾರೆ ಅಂತಂದರೆ ಓ ಈ ಥರನೂ ಫ್ಲವರ್ಸ್ ಎಲ್ಲ ಕಾಡಲ್ಲಿ ಸಿಗುತ್ತಾ ಅನ್ನೋಷ್ಟು ನಮಗೂ ಅನುಭವ ಆಗ್ತಾಯಿತ್ತು. ಸೊ ಏನಕ್ಕೆ ಅಂದರೆ ಕಾಡುಗಳಲ್ಲಿ ದೊಡ್ಡ ಕಾಡುಗಳಿಗೆ ಹೋಗಲ್ಲ, ಈ ಥರ ಫ್ಲವರ್ಸ್ ಎಲ್ಲ ನೋಡಲ್ಲ, ಸೊ ಈ ಥರ ಎಲ್ಲ ಇರುತ್ತಾ ಅನ್ನೋ ಒಂದು ಫೀಲ್ ಕೊಡ್ತಾಯಿತ್ತು ಅಲ್ಲಿ. ಹಾಗೆ ಎಡ ಬಲ ನೋಡಿಕೊಂಡು ಮುಂದೆ ಸಾಗ್ತಾಯಿದ್ವಿ. ನಮ್ಮ ಪಾಪು ನೋಡಿ ಅವನಿಗೂ ಏನೋ ಅಲ್ಲಿ ಕಲರ್ಫುಲ್ ಜಗತ್ತಲ್ಲಿ ಹೋದ ಥರ ಫೀಲ್ ಆಗ್ತಾಯಿದೆ. ಏನಕ್ಕೆ ಕಲರ್ಸ್ ಲೈಟ್ ಇತ್ತಲ್ಲ, ಅದಕ್ಕೆ ಫುಲ್ ಕಲರ್ಫುಲ್ ಪ್ರಪಂಚಕ್ಕೆ ಬಂದುಬಿಟ್ಟಿದ್ದೀವಿ ಅನ್ನೋ ಫೀಲ್ ಆಗ್ತಾಯಿದೆ. ನೋಡಿ ಲೈಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದು ರಿಯಾಲಿಸ್ಟಿಕ್ಕಾಗಿ ಗಿಡದಲ್ಲೇ ಇದೆ ಅನ್ನೋ ಥರ, ಆ ಥರ ಫೀಲ್ ಆಗೋ ಥರ ಮಾಡಿದ್ದಾರೆ. ಒಂದೊಂದು ಕಡೆ ಮಕ್ಕಳು ನೋಡ್ತಾ ಇದ್ರೆ ಅಟ್ರಾಕ್ಷನ್ ಆಗುತ್ತೆ, ಮಕ್ಳಿಗೆ ಮಾತ್ರ ಇಷ್ಟ ಆಗುತ್ತೆ, ಆ ಥರ ಇರುತ್ತೆ. ಬಟ್ ಇಲ್ಲಿ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ, ವಯಸ್ಸಾದವ್ರಿಗೂ ಏನೋ ಕಲರ್ಫುಲ್ ಪ್ರಪಂಚಕ್ಕೆ ಬಂದಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಹಾಗೆ ನಮಗೂ ಕೂಡ ಮಿಡಲ್ ಏಜರ್ಗೂ ಕೂಡ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಈ ಒಂದೊಂದು ಮೂಮೆಂಟ್ಸು ಹೆಂಗಿದೆ ಅಂತಂದರೆ ರಿಯಲ್ಲಾಗಿ ಅಲ್ಲೇನೋ ಇದೆ ಅನ್ನೋ ಥರ ಫೀಲ್ ಕೊಡ್ತಾಯಿತ್ತು. ನಮ್ಮ ಪಾಪು ಅಂತೂ ಅಲ್ಲಿ ಹೋಗೋದಕ್ಕೆ ನೋಡಿ ಯಾವ ಥರ ಭಯ ಪಡ್ತಿದ್ದಾನೆ. ಆ್ಯಕ್ಚುಲಿ ಅವನು ಅಲ್ಲಿ ಹೋಗ್ತಾನೆ ಇರಲಿಲ್ಲ, ಸೊ ಎತ್ಕೊಂಡೇ ಇದ್ವಿ ನಾವು. ಹಾಗೆ ಮುಂದೆ ಸಾಗ್ತಾ ಇನ್ನೇನು ಮುಗಿತಾ ಇದೆ ಅಂತ ಫೀಲ್ ಆಗ್ತಾಯಿತ್ತು. ಏನಕ್ಕೆ ಅಂದರೆ ಆಲ್ರೆಡಿ ನಾವು ಒಂದು ರೌಂಡ್ ಬಂದುಬಿಟ್ಟಿದ್ವಿ, ಎಲ್ಲ ನೋಡ್ತಾ ಇದ್ವಿ. ಓ ಮುಗಿತಾ ಇದೆಯಲ್ಲ, ಮುಗ್ದೇ ಬಿಡ್ತಲ್ಲ ಅನ್ನೋಷ್ಟು ಫೀಲ್ ಆಯಿತು ನಮಗೆ. ಬಟ್ ತುಂಬ ಚೆನ್ನಾಗಿದೆ, ವಾವ್ ಅಂತ ಅನ್ನಿಸ್ತಿದೆ ನೋಡಿ. ಪ್ರತಿಯೊಂದು ಕಡೆಗೂ ಕಲರ್ಫುಲ್ ಮ್ಯಾಜಿಕಲ್ ಆಗಿತ್ತು. ಸೊ ನಮಗಂತೂ ತುಂಬ ಅಲ್ಲಿದ್ದ ಅಷ್ಟು ಸಮಯ ಕೂಡ 1 ಮಿನಿಟು ವೇಸ್ಟ್ ಆಗದೇ ಇರೋ ಥರ ಕಳೆದ್ವಿ. ತುಂಬ ಖುಷಿಯಾಯಿತು. ನೀವು ಕೂಡ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಕರ್ನಾಟಕ ರತ್ನ ಪ್ರಶಸ್ತಿ ತೊಗೊಂಡಿರೋ ಅಂಥ ಪ್ರತಿಯೊಬ್ಬರನ್ನು ಹಾಕಿದರು, ಯಾವ ಇಸ್ವಿಯಲ್ಲಿ ತೊಗೊಂಡ್ರು, ಯಾರ್ಯಾರು ತೊಗೊಂಡಿದ್ದಾರೆ ನಮ್ಮ ಭಾರತದಲ್ಲಿ ಅಂತ. ಅದು ಕೂಡ ನೋಡಿ ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಏನಕ್ಕೆ ಅಂತ ಅಂದರೆ ಇಷ್ಟೊಂದು ಜನ ಎಲ್ಲ ತೊಗೊಂಡಿದ್ದಾರಲ್ಲ, ಅದಂತೂ ತುಂಬ ನಮ್ಮ ಫೇವ್ರೆಟ್ ನಟಗಳು, ಹೀರೋಗಳು, ಹಾಗೆ ತುಂಬ ಜನ ತೊಗೊಂಡಿದ್ದಾರಲ್ಲ, ತುಂಬ ಖುಷಿಯಾಯಿತು. ಜೊತೆಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂಡ ಹಾಕಿದರು ಅಲ್ಲಿ. ಅದನ್ನು ಕೂಡ ನೋಡಿ ನನಗಂತೂ ತುಂಬ ಖುಷಿಯಾಯಿತು. ಇಷ್ಟೆಲ್ಲ ಜನ ಮುಖ್ಯಮಂತ್ರಿಗಳಾಗಿದ್ರ ಅನ್ನೋದು ಕೂಡ ಫೀಲ್ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಸಾಗ್ತಾ ಗೊತ್ತೇ ಇದೆಯಲ್ಲ ನಿಮಗೆ, ಹೆಣ್ಮಕ್ಳು ಕಲೆಕ್ಷನ್ ಸ್ಟಾರ್ಟ್.
ಇನ್ನು ಫಸ್ಟು ರೈಟಿಗೆ ಮಕ್ಕಳು ಆಟ ಆಡುವಂಥ ಆಟಿಕೆಗಳು ತುಂಬ ಆಟಿಕೆಗಳಿದ್ವು. ಅದು ನೋಡಿದ್ರೆ ನಮ್ಮ ಟೈಮಿಗೂ ಇವಾಗಿಗೂ ನೋಡಿದ್ರೆ ತುಂಬ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಟೈಮಲ್ಲಿ ತುಂಬ ಕಮ್ಮಿ ಶೂಸು ಅದೇ ಒಂದು ತಂದು ಕೊಟ್ಟಿದ್ದೀನಿ ಜೋರದು ಯಾವುದು ತಂದು ಕೊಟ್ಟಿಲ್ಲ. ಇನ್ನು ಹೆಣ್ಮಕ್ಳಿಗೆ ಕ್ಲಿಪ್ಸು, ಹೇರ್ ಪಿನ್ಸು, ಸ್ಟಿಕ್ಕರ್ಸು, ರಿಬ್ಬನ್ಸು ಎಷ್ಟಿದ್ರೂ ಸಾಕಾಗಲ್ಲ. ಏನಕ್ಕೆ ಕೆಲವೊಂದು ಸರಿ ಮುರಿದೋಗುತ್ತೆ, ಕೆಲವೊಂದು ಸರಿ ಇರುತ್ತೆ, ಕೆಲವೊಂದೊಂದು ಸರಿ ಬಾಳಿಕೆ ಬರಲ್ಲ, ಈ ಥರದ್ದೆಲ್ಲ ಇರುತ್ತೆ. ಸೊ ಎಲ್ಲಾದರೂ ಈ ಥರ ಹಿಂಗೆ ಹೊರಗಡೆ ಹೋದಾಗ ಹೆಣ್ಮಕ್ಳು ನೋಡೋದೆ ಜಾಸ್ತಿ ಕ್ಲಿಪ್ಸು, ಹೇರ್ ಪಿನ್ಸು, ರಿಬ್ಬನ್ಸು, ಹಾಗೆ ನಮಗೆ ಯಾವ್ದು ಅನುಕೂಲ ಇರುತ್ತೆ ಆ ಥರ ನೋಡ್ತಾರೆ. ಏನಕ್ಕೆ ಅಂತಂದರೆ ಅಲ್ಲಿ ತುಂಬ ಕಮ್ಮಿ ಸಿಗುತ್ತೆ ಅಂತ ಒಂದು ಥಿಂಕ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಎಲ್ಲವ ಅವರು ಬಾ ಇವತ್ತದನ ಚೋಟ ಇವನೊಂದಿಗೆ 20 ರೂಪಾಯಿ ಇವು ಒಂದಕ್ಕೆ 20 ಜಾಸ್ತಿ ಆಗಿರ್ಬೋದು. ಒಂದಕ್ಕೆ 20 3ಕ್ಕೆ 20 ಮಾಡಬೇಕು. 100 ರೂಪೀಸ್ ಪರ್ಸ್ಗಳು ಏನು ಚೆನ್ನಾಗಿಲ್ಲ. ಸ್ಟಿಕ್ಕರ್ಸ್ ನೀವೆಲ್ಲಿದ್ರೆ ಪುಷ್ಪ? ಎಲ್ಲಿ ಸ್ಟಿಕ್ಕರ್ಸ್ ತಗೊಳ್ವಾ? 20 ರೂಪೀಸ್ ತಗೊಳ್ವೆ ಅಂತ. ಇವೆಲ್ಲ 30 ರೂಪಾಯಿ ಅಂತ ನೋಡಿ. ಹಾಗೆ ಕಬಾಬ್ ಪೌಡ್ರುಗಳು, ಮಸಾಲೆ ಪುಡಿಗಳು, ಹಾಗೆ ತಿಂಡಿ ತಿನಿಸುಗಳನ್ನ ಪ್ಯಾಕೆಟ್ ಮಾಡಿ ಇಟ್ಟಿದ್ದಂತಹದ್ದು ಅಲ್ಲಿ ಕಂಡುಬರ್ತೈತೆ. ಹಪ್ಪಳ ಇರ್ಬೋದು, ಮತ್ತು ಸಂಡಿಗೆ, ಆಮೇಲೆ ತುಂಬ ವೆರೈಟಿ ಆಫ್ ಇಡ್ತಾಯಿದ್ರು. ಅದರಲ್ಲೂ ಮೋಸ್ಟ್ಲಿ ಮಕ್ಕಳು ಜಾಸ್ತಿ ಇಷ್ಟಪಡುವಂಥ ಆಟಿಕೆಗಳೇ ತುಂಬ ಇದ್ದಿದ್ದಲ್ಲಿ. ಸೊ ನಾನು ನೋಡ್ಕೊಂಡು ಹಾಗೆ ಮುಂದೆ ಸಾಗ್ತಾ ಇದ್ದೀನಿ. ಅದಕ್ಕೆ ಟೈಮ್ ನೋಡ್ತಾನೆ ಅವನು ಅಷ್ಟೊಳಕ್ಕೆ ಟೆಸ್ಟ್ ಆಗ್ತಿರ್ತಾನೆ. ಕೊಡು ಅವನಿಗೆ, ನಿನ್ನ ಮಗನಿಗೆ ಕೊಡು. ರಿಂಗ್ ಹಾಕಲ್ಲ ಬಿಡವ. ಇನ್ನಂತೂ ಆಟದ ಸೆಕ್ಷನ್ಗೆ ಅಂತ ಬಂದ್ವು. ಫುಡ್ಡು, ಆಟ ಜಾಸ್ತಿನೇ ಇರುತ್ತಲ್ಲ. ಎಕ್ಸಿಬಿಷನ್ ಅಂತ ಅಂದರೆ ಸ್ಟಾರ್ಟ್ ಮಕ್ಕಳದ್ದು. ನಾನು ಇದ್ರಲ್ಲಿ ಕೂತ್ಕೊಂಡು ಆಟ ಆಡ್ತೀನಿ, ನಾನು ಅದ್ರಲ್ಲಿ ಕೂತ್ಕೊಂಡು ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು, ಹಾಗೆ ಪಾಪನೂ ಕೂಡ ಕೆಲವೊಂದೊಂದಲ್ಲಿ ಕೂರಿಸಿ ಆಟ ಆಡಿಸಿ ಅಂತ ಸ್ಟಾರ್ಟು. ಅಲ್ಲಿ ಏನೇನೆಲ್ಲ ತಿಂಡಿ ತಿನಿಸಿ ಇರುತ್ತೆ ಅದೆಲ್ಲ ಅದು ಬೇಕು, ಇದೆಲ್ಲ ಇದು ಬೇಕು, ಇದು ತಿನ್ನಬೇಕು, ಅದು ತಿನ್ನಬೇಕು ಅನ್ನೋದು ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ. ಸೊ ಹಾಗೆ ಮುಂದೆ ನೋಡಿಕೊಂಡು ನಾವು ಏನೇನು ಆಟ ಆಡ್ತಾರೆ ಮಕ್ಕಳುಗಳು ನೋಡುವ ಬನ್ನಿ. ಅಂದರೆ ತುಂಬ ಆಟ ಆಡಿಸ್ಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ಬಟ್ ಅವ್ರು ಆಟ ಆಡಲೇಬೇಕು ಅಂತಂದರೆ ಎಂತ ಮಾಡೋದಕ್ಕೂ ಆಗೋದಿಲ್ಲ, ಆಟ ಆಡಿಸ್ಲೇಬೇಕಾಗತ್ತೆ. ಬೇರೆ ಬೇಡ ಅಂತಂದರೆ ಅವ್ರಿಗೂ ಮನಸ್ಸಿಗೆ ತುಂಬಾ ನೋವಾಗುತ್ತಲ್ವ. ಸೊ ಹಾಗಾಗಿ ಸೊ ಇನ್ನು ಇಬ್ಬರು ಮಕ್ಕಳು ದೊಡ್ಡವರು ಹೋಗಿ ಆಟದಲ್ಲಿ ಕೂತ್ಕೊಂಡ್ರು. ನೋಡಿ ಹೆಂಗೆ ಆಟ ಆಡ್ತಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಇದರಲ್ಲಿ ತಲೆ ಸುತ್ತು ಬರುತ್ತೆ. ನಾನು ಆಡಿದ್ದೀನಿ ತುಂಬ. ಸೊ ಇದ್ರಲ್ಲಿ ಕೂತ್ಕೊಂಡ ತಕ್ಷಣ ಕೆಳಗಡೆಗೆ ನಡೆಯೋಕ್ಕಾಗಲ್ಲ, ಅಷ್ಟು ಭಯ ಆಗಿ ತಲೆ ಸುತ್ತು ಬರೋದನ್ನ ನೋಡಿದ್ದೀನಿ. ಇನ್ನು ಅವ್ರು ಅಲ್ಲಿ ಆಟ ಆಡಿದ ತಕ್ಷಣ ಇಲ್ಲಿ ಕೇಳಬೇಕಾ ಇನ್ನು ಪುಟಾಣಿ ಕತೆ, ಪುಟಾಣಿ ಬಟಾಣಿ ನೋಡಿ ಇಲ್ಲಿ ಆಲ್ರೆಡಿ ಕೂತ್ಬಿಟ್ಟಿದ್ದಾರೆ.
ನಮ್ಮ ಬಟಾಣಿಯವರು ಅವರು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ ಆಟ ಆಡಲಿ ಅಂತ ಅಂದ್ಬಿಟ್ಟು ನಾವು ನಿಂತ್ಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಸ್ವಲ್ಪ ಜೋಳ ಗೀಳ ಎಲ್ಲ ತಿಂತಾಯಿದ್ವು, ಪಾಪ್ಕಾರ್ನ್ ಅದು ಇದು ತಿಂತಾಯಿದ್ವು. ಮಕ್ಳು ಆಟ ಆಡ್ತಾ ಇರ್ಬೇಕಾದ್ರೆ ಮತ್ತೆ ನಾವೆಂತ ಮಾಡೋದು, ಸುಮ್ಮನೆ ತಿನ್ನೋದೇ ಕೆಲಸ. ಸೊ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ, ನಾವು ಕೂಡ ತಿನ್ನೋದೆಲ್ಲ ಎಂಜಾಯ್ ಮಾಡ್ತಾಯಿದ್ವಿ. ಹಾಗೂ ಈಗ ಒಂದೆರಡು ಆಟ ಆಡಿದ್ರು, ಆಟ ಆಡಿ ಸಾಕು ಅಂತ ಅಂದ್ಕೊಂಡಿದ್ದೆ. ನಾನಂತೂ ಎಕ್ಸ್ಪ್ರೆಷಲಿ ಜಾಯಿಂಟ್ ವಿಲ್ಗೆ ಕೂರಿಸೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಮಗಳಂತೂ ಹಠ ಮಾಡಿ ಅವಳೊಬ್ಬಳೇ ಜಾಯಿಂಟ್ ವಿಲ್ ಆಡಲೇಬೇಕು ಅಂತ ಹೋದ್ಲು. ಇಲ್ಲಿ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ನನಗೆ ಇದನ್ನು 2 ಸಾರಿ ಆಡಿದ್ದೀನಿ. 2 ಸಾರಿ ಆಡಿದಾಗಲೂ ತುಂಬ ಭಯ ಬಂದಿದೆ ನನಗೆ. ಬಟ್ ಅವಳಿಗಂತೂ ಭಯ ಇಲ್ಲ, ಡೇರ್ ಆ್ಯಂಡ್ ಡೆವಿಲಾಗೆ ಇದ್ಲು ಅವಳು. ಸೊ ನಾನು ತುಂಬ ಭಯಪಟ್ಟಂಗೆ ಅವಳು ಭಯಪಟ್ಟಿಲ್ಲ. ಮಗಳು ಜಾಯಿಂಟ್ ವಿಲ್ ಇತ್ತು, ಅಜ್ಜಿ ಜಾಯಿಂಟ್ ವಿಲಲ್ಲಿ ಪಾಪುನ ಕೂರಿಸಿದ್ದೀವಿ ಆಟ ಆಡಲಿ ಅಂತ ಹೇಳಿ. ನಾವು ತಿನ್ನೋದ್ರ ಕಡೆ ಇದ್ದೀವಿ, ನೋಡಿ ಏನೆಲ್ಲ ತಿಂತೀವಿ ಅಂತ. ಅಲ್ಲೆಲ್ಲ ಆಟ ಮುಗಿಸ್ಕೊಂಡು ಮಕ್ಕಳು, ಇನ್ನು ನಾನು, ಅಮ್ಮ, ತಂಗಿ ಎಲ್ಲರೂ ತಿನ್ನೋದಕ್ಕೆ ಅಂತ ಬಂದ್ವಿ. ಸ್ವಲ್ಪ ನನಗೆ ಅದು ಪೌಡರ್ ಖಾರ ಪೌಡರ್ ಏನಿದೆ ಅದು ಅಲರ್ಜಿ ಆಯಿತು ಸ್ವಲ್ಪ ಮಟ್ಟಿಗೆ. ಅವಳ ಸರಿ ಹೋದ್ಮೇಲೆ ನೆಕ್ಸ್ಟ್ ಏನೇನು ತಿಂತಾರೆ ನೋಡಿ ಎಲ್ಲ ತಿಂತಾರೆ. ದೊಡ್ಡ ಹಪ್ಪಳ ಬರುತ್ತಲ್ಲ ಅದು ಪಾಪಡ್ ತಿಂದರು. ಅದಾದಮೇಲೆ ಎಲ್ಲ ನೂಡಲ್ಸ್ ಅಂತ ತಿಂದರು, ಆಮೇಲೆ ಬಜ್ಜಿ ತಿಂದರು, ಆಮೇಲೆ ತುಂಬಾ ವೆರೈಟಿ ತಿಂದರು. ನನಗೆ ಎಲ್ಲ ಫೋಟೋ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಹಾಗೆ ಒಂದಾದ್ಮೇಲೆ ಒಂದು ಅಂತ ಚೆನ್ನಾಗಿ ಬಾರಿಸಿದ್ದು ತುಂಬಾ ತಿಂದ್ವಿ ಅಂತಲೇ ಹೇಳ್ಬೋದು. ಆಮೇಲೆ ಎಲ್ಲ ತಿನ್ನೋದು ಮುಗಿದು ಇನ್ನೇನು ನಾವು ಎಕ್ಸಿಬಿಷನ್ ಮುಗಿಸ್ಕೊಂಡು ಹೊರಟ್ವಿ. ನೋಡಿದ್ದೆಲ್ಲ ಆಯಿತು. ಸೊ ಬೇಗನೆ ಹೊರಟ್ವಿ ಅಂತ ಹೇಳ್ಬೋದು. ತುಂಬ ಲೇಟ್ ನೈಟ್ ತನಕ ಇರಲಿಲ್ಲ, ಬಿಕಾಸ್ ನಾನಿಲ್ಲಿ ಇವತ್ತು ಬಿಗ್ ಬಾಸ್ ನೋಡಬೇಕಿತ್ತು. ಫ್ರೆಂಡ್ಸ್, ಇವತ್ತು ನಮ್ಮದು ಎಕ್ಸಿಬಿಷನ್ ಹೋಗಿದ್ವಿ. ಎಕ್ಸಿಬಿಷನ್ ವಿಡಿಯೋ ಇದಾಗಿತ್ತು. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಆಲ್, ಟೇಕ್ ಕೇರ್, ಲವ್ ಯು.